ಹಾಯ್ ಕಲ್ಲ ಡಾರ್ಲಿಂಗ್ ಕಲ್ಲ ಡಾರ್ಲಿಂಗ್. ಯಾವ್ದದು ಯವನವಲ್ಲೇ ಇದಕ್ಕೆ ಬಂದೈತಿ ಇವ ಇಲ್ಲೇ ಆತಾಗ ಎಲ್ಲಾರ ಹೊಲ್ದಾಗ ಪಲ್ದಾಗ ಹೋಗಿ ಮಾತಾಡ್ತಾನೆ ಅಂದ್ರೆ ನೋಡ್ತೀಯ ದಿನ ಮನೆ ಹತ್ರನೂ ಬರಾಕತ್ತೈತಿ. ಅತ್ತಾಗಿತ್ತಾಗಿ ಅವ್ರ ನೋಡಿದ್ವು ಅಂದ್ರೆ ನನ್ನ ಗಂಡನ ಹತ್ರ ಹೇಳಿದ್ವು ಅಂದ್ರೆ ಮುಗಿತ ಕತಿ. ಕಾಲಾಗ ಹಾಕೊಂಡು ಕಚ ಪಾಚ ಕಚ ಪಾಚ ಕಚ ಪಾಚ ತುಳಿದು ಹೊರಗೆ ದೂಡ್ತಾನೆ ಏನು ನಾನು. ಹೋಗ್ರಿ ಹೋಗ್ರಿ ಇಲ್ಲಿಂದ ಹೋಗ್ರಿ ಗೌಡ್ರೆ. ಅತ್ತಾಗ ಏನಾರ ಮಾಡ್ಕೊಂಡು ಹೋಗಂತಕತ್ತ ಒಳಗೆ ಹೋಗ್ಕ ನಾನು. ಕಲಾವತಿ ಕಲಾವತಿ ಹಾಯ್ ಕಲಾವತಿ. ಇವನವನೇ ಅತ್ತಾಗ ಅಲ್ಲೇ ಒದರ್ಕೊಂತ ನಿಂದ್ರು ಹೋದ್ಲಕ್ಕ. ಅಯ್ಯಯ್ಯ ಕಲಾವತಿ ಯಾಕೆ ಹಂಗ ಹೋದ್ಲೆ? ನಾನು ನೋಡಿಲ್ಲ ಆಕೆ. ನೋಡಿಲ್ಲ ನೋಡಿಲ್ಲ ಇಲ್ಲ. ಏನು ಮಾಡ್ಲಿಗ ಮತ್ತೆ ಇನ್ನೊಂದ್ಸರಿ ಕರೀಲಿ ಕಲಾವತಿ ಕಲಾವತಿ ಅಂತಂದೆ. ಬ್ಯಾಡ ಬಿಡೋ ಮರಯ್ಯ ಮಾತಾಕಿ ಗಂಡ ಬಂದಿಂದಿತ್ತು ಹೊರಗೆ. ಮತ್ತು ನಾಳೆ ಬರ್ತಾನೆ ಬಿಡತ್ತ. ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತ್ತೀಯ, ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತ್ತೀಯ. ನೀವ ಬಿಸಿಲಂತೂ ರಣ 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 ಅಂತತೆ ಇವ. ಏ ಗರ ಗರ ಓರೀತೀರಿ ಬಂದು ತಡ್ರಿ ಇಕ್ರೀತೀರಿ ಈಗ ತಲೆ ಕಟ್ಕೊಂಡಿಲ್ಲ ಇವ. ಮನಿ ಬೆಳಕ್ರಿ ಬರೋ ತುಳಿಗೆ ಅದಕ್ಕೆ ಅವ್ರಿಬ್ಬರನ್ನ ಇವತ್ತು ಸಾಲಿ ಬಿಡಿಸೀನಿ. ಬೇಡ ಇವ ಇವತ್ತೊಂದಿನ ಹೋಗೋದೆ ಓಟ ಮನಿ ಬೆಳೆದು ಬಿಡೋಣ ಅಂತಂದು ಹೇಳೀನಿ. ಅದಾರ ಇಬ್ರು ಒಳಗೆ. ಹೌದಾ ಚಲೋ ಆತು ಬಿಡ ಇವ. ಇಲ್ಲ ನಿಂದ್ರೆ ಬೇಕೆ ಎಲ್ಲೇ ಗುದ್ದಾಡ್ತಿದ್ದಿ. ಅದಕ್ಕೆ ಬೇಡ ಬಿಡುವ ಅಶ್ವಿನಿಗೆ ಹೇಳಿದ್ನೆ, ಈಕೆಗೆ ಲಕ್ಷ್ಮವ್ಗೆ ಹೇಳೀನಿ. ಅದಾರ ಒಳಗೆ ಅಡುಗೆ ಮನೇನು ಡಬ್ಬಿ ಪಬ್ಬಿ ತೆಗ್ಯಾಕತ್ತಾರ. ಹೌದಾ ಅವ ಬಾಂಡೆ ಗಿಂಡೆ ಇದ್ರೆ ಅಲ್ಲಿ ಹೊರಗೆ ಇಟ್ಬಿಡ ಇವ ಬೆಳಗ್ಗೆ ಬಿಡ್ತಾನೆ ನಾನು. ಬೇಡ್ರಿ ಪಾತಿಯರ ಅದಾರಲ್ಲ ಅವ್ರಿಬ್ರು ಬೆಳಗ್ತಾರ. ನಾವು ಓಟು ಧೂಳ ಪಳ ಹೊಡ್ಕೊಂಡು ಇದು ಮಾಡ್ತಾನೆ. ಅಲ್ಲೇ ಇತ್ಲಾಗ ಇಚ್ಚಲ್ ಕಸೂರಿಗಿತ್ತಲ್ಲ ಇವ ಅದಕ್ಕೆ ಒಂದು ಓದೊಂದು ಕೋಲಿಗೆ ಕಟ್ಟಿ ಬಿಡೋದನ. ಕಟ್ಟಿ ಹಂಗೆ ಕಡೆಯಿಂದ ಸ್ವಚ್ಛಗೆ ಧೂಳ ಹೊಡ್ಕೊತ ಬಂದ್ಬಿಡ ಗೌರವ ಅಂದ್ರೆ ಇದಾಕತಿ. ಹಾಸಿಗೆ ಪಾಸಿಗೆ ಓಸ್ ಕಟ್ಟಿ ಮ್ಯಾಗ ಇಟ್ಬಿಡವ. ಅದೇ ಹಂಗ ಮಾಡ್ತಾನೆ. ಇವ್ರೇನು ಬಂದಿಲ್ಲ, ಇವ್ರಿಗೆ ಕಟ್ಟಾಕ ಕೊಡ್ತಾನೆ. ಅವು ಬಿಗಿತ್ನ ಕಟ್ಟಾಕ ಬರಂಗಿಲ್ಲ ನನಗೆ. ಅದಕ್ಕೆ ಅವ್ರು ಬಂದಿಂದ ಕಟ್ಟಿ ಕೊಡ್ತಾರೆ. ಅವು ಡಬ್ಬಿ ಪಬ್ಬಿ ಓಸು ತೆಗೆದು ತೆಳಗಿಟ್ಟು ಓಟು ಸ್ವಲ್ಪ ಗಿಲ್ಪು ಒರ್ಸ್ಕೊಂತೆ. ಹಂಗೆ ಮಾಡ್ಯಾವ ಚಲೋ ಆಕತಿ. ಅಂದ್ರೆ ಅಡ್ಗೆ ಮನೆ ಕಡೆಯಿಂದ ನಾವು ಬಂದ್ಬಿಡ್ರಿ ಅಂದ್ರೆ ಅಡ್ಗೆ ಮನೆ ಆದ್ರೆ ಉಳ್ಕಿದ್ವೆಲ್ಲ ದೌಡಕ್ಕವೆ. ಮಾಲ ಇಬ್ರು ಅತಿ ಸೊಸಿ ಏನ ಡೀಪ್ ಡಿಕ್ಷನ್ ಮಾಡಕತ್ತಾರ. ಗರ ಬಂದ ನೋಡ್ದ ಮಗದೀರ್ ಬಂದ. ಅಲ್ಲ ಗೌಡೆ ಏನಿಲ್ಲ ಇತ್ತಿತ್ತಾಗ ಮನ್ಯಾಗ ಇರೋದು ಬಿಟ್ಬಿಟ್ಟಿ ನೀನಂತೆ. ಅಂತದ್ ಏನ್ ನಡ್ಸಿಪ್ಪ ಹೊರಗೆ? ಹೋಗ್ಬೇ. ನೀನು ಬೇಕೆ ಏನು ಮಾಡ್ಬೇಕು ನಾನು? ಮನ್ಯಾಗಿದ್ದೇನೆ ಹೆಣ್ಮಗಳು ನಾನು. ಮನ್ಯಾಗಿದ್ದ ಅಡುಗೆ ಪಡ್ಗೆ ರೊಟ್ಟಿ ಪಟ್ಟಿ ಮಾಡಕ್ಕೆ ಅದಕ್ಕೆ ಒಂದು ಕಡೆ ಹೋಗಿ ಅಡ್ಡಾಡಿ ಬರ್ತಾನೆ. ನೀನು ಬೇಕೆ ಏನು ನಡ್ಸ್ಬೇಕು ನಿನಗೆ ಹೊರಗೆ? ಏನ್ ಮಾಡ್ತೀಯೋ ಏನೋ ನೋಡ್ತಾನೆ ಹೋಗ. ಅದು ಓಟು ಸ್ವಚ್ಛಗ ಧೂಳಾರ ಹೊಡೆದು ಕೊಡು ಹೋಗ. ಅವ್ರಿಗೆ ಮನಿ ಬೆಳ್ಯಾಕತ್ತಾರ. ಮನೆ ಬೆಳ್ಯಾಕತ್ತಾರ? ಈಗ ಎದಕ್ಕೆ ಮನೆ ಬೆಳ್ಯಾಕತ್ತಾರ ಬೇ? ಹೌದಪ್ಪ ಗಣಮಗ ನೀನೇ ಎಲ್ಲ ನೆನಪು ಹಾರಕತ್ತಿತ್ತವರ್ಪ ಈಗ. ಈಗ ಬರೋ ತುಣಿಯಲ್ಲ 12ನೇ ತಾರೀಕಿಗೆ ಎಲ್ಲ ನೆನಪು ಹಾರಿದ್ದೀನಿ. ಹೌದಾ ಇಷ್ಟು ದೌಡು ಬಂತ ಬರ ತುಣಿ? ಏನವ ನೋಡ್ರಿ 12ನೇ ತಾರೀಕು 13ಕ್ಕೆ ಐತ್ರಿ. ಹೋಗೋ ನಾವು ಇದು ಅಶ್ವಿನಿ ಲಕ್ಷ್ಮಿ ಹೋಗ್ಯಾರ ಸಾಲಿಗೆ. ಇಲ್ರಿ ಇವತ್ತೊಂದು ದಿನ ಬಿಡ್ಸೆ ನಾನು. ಮನೆ ಒಂದು ಬೆಳೆದು ಬಿಡನ್ರಿ ಇವ ಇವತ್ತೊಂದು ದಿನ ಬಿಡ್ರಿ. ನಾಳೆ ಹಾಸಿಗೆ ಹಂಗೆ ಒಕ್ಕೊಂಬಿಡ್ತಾನೆ ನಾನು ಕಾಚ ಪಾಚ ತುಳಿದು ಅಂತಂದು ಅದಾರ ಒಳಗೆ. ಹೌದಾ ಬರ್ರಿ ಬರ್ರಿ ಅದೊಂದು ಕೋಲಿಗೆ ಅದು ಹಿತ್ತೈತಲ್ಲಾಗ ಬಿದ್ರಿಂದ ಕೋಲ್ ಐತಲ್ಲ ಅದಕ್ಕೆ ಇಚ್ಚಲ್ಗಸವ್ರಿಗೆ ಕಟ್ಕೊಡು ಬರ್ರಿ. ಅದ್ರಲ್ಲೇನು ಹೊಡೆದ್ರೆ ಹತ್ತು ಧೂಳನೇ ಸ್ವಚ್ಛ ಆಕತಿ. ಇಲ್ಲಾಂದ್ರೆ ಹಿರ್ಗಟ್ಟಿಗೆ ಕಟ್ಬಿಡ್ರಿ ಅಲ್ಲಿ ಹಿತ್ಲಾಗದವಲ್ಲ ಹೊಸಾವು ಅದ್ರಲ್ಲೇನೋ ಹೊಡೆದ್ಬಿಟ್ರಾತೆ. ಹೌದಾ ನಡಿ ನಡಿ ಕೋಲ ತೊಗೊಂಬರ್ತಾನೆ ತಡಿ. ಇದು ಯಾರು ಬರಿದ ಕಥೆಯೋ ನನಗಾಗಿ ಬಂದ ಮಿತಿಯೋ, ಇದು ಯಾರು ಬರಿದ ಕಥೆಯೋ ನನಗಾಗಿ ಬಂದ ಮಿತಿಯೋ ಅಂತ ಈಗ ಬೇಕೆ. ನಮ್ಮ ಸಾಲಿಗೆ ಹೋಗ್ತಾನೆ ಅಂದ್ರೆ ಹಚ್ಚಿಬಿಟ್ರ ಇಲ್ಲಿ ಬೆಳಗಾಕ ನಾನು ನೋಡ. ಒಂದು ಮುಂಜಾನೆ ಕುಂದು ಶಾಲೆ ಇನ್ನೂ ಮುಗ್ದಿಲ್ಲ ಇವ. ಚಲೋ ಹಚ್ಚ ನೋಡುವ ಇದಕ್ಕೆ. ಗರ ಯಾವ ಮ್ಯಾಗಿನ ಡಬ್ಬಿ ಪಬ್ಬಿ ತಂದು ಕೊಡವನ ಬೆಳಗ್ದ
ಏ ಮುದ್ಕೆ ಸುಮ್ಮ ಕೂತೋರ ಮತ್ತೆ ನನ್ನ ಹತ್ರ ಬಯಸ್ಕೊಂಬೇಡ. ಸಾಕಾಗೈತಿ ಇಲ್ಲಿ ಬೆಳಗದ್ರಾಗ ನೀನು ಹೋಗ್ಬೇಕೆ. ಸಾಕಾಗೈತೆ ಬೆಳಗ ಬೆಳಗ ಓಸು ಬೆಳಗ ಬೆಳಗ್ಗೆ 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 ದಬ್ಬಾಕ ಮೆಟ್ಲ ತೊಳೆಯೋಣ ಸ್ವಚ್ಛಗೆ ತೊಳೆದೆ ಅಲ್ಲೇ ದಬ್ಬಾಕ ಒಣಗ್ತಾವ. ಲೇ ಅಕ್ಕ ಅಕ್ಕ ಬಾ ನೀವು ತೊಳಿ ಬಾ. ಏನ ತೊಳಿಬೇಕ? ಅಲ್ಲೇ ಒಳಗೆ ಒಳಗೆ ಏನು ಮಾಡ್ತಾರ? ಮಾಡ ಅಲ್ಲಿ ಒಳಗೆ ಅಡುಗೆ ಮನೆ ಸ್ವಚ್ಛ ಮಾಡಕತ್ತ ಕೆಸಿನಿ ಬೆಳಗ್ಗೆ ನೀನು ಈಗ ಬೇಕಿ ನಮ್ಮ ಮತ್ತಾಗ ನೀರು ಬರಾಕತ್ತಾವ. ಒಂದು ಚಾಪಿ ತರ್ಬಾನೆ ಲಕ್ಷ್ಮಿ, ಎಲ್ಲ ಉಳ್ಕೊಂತಾನೆ ಒಂದಿಟೆ. ತರ್ತಾನೆ ನಿನಗೆ ಮಕ್ಕೊಂತಿ ಇಲ್ಲೇ ಮೊಮ್ಮಗಳು ಬೆಳಗಾಕತ್ತಾಳ ಒಂದಿಟೆ ಬಂದು ತೆಗಿ ತಿಕ್ತಾನೆ ನೀನು ತೊಳೆಯೋನ್ವಲ್ಲಿ ಮಕ್ಕೊಂತ ಅಂತ ಮಕ್ಕೊಂತ. ಇವತ್ತ ಮುಕ್ಕಳಿಗೆ ಗಟ್ಟಿಡ್ದೈತಲ್ಲ ದಿನ ಪಡ ಹಾಸಕ್ಕೆ ಹಾಕಿದ್ಲ ಆಕೆ ಆರಾಮಾಗಿ ಇವತ್ತ ಬಂಡೆ ತಿಕ್ಕಾಕ ಹಚ್ಬಿಟ್ಟಾಳ ಅವ್ರವ್ವ ಮುಕ್ಕಳಿಗೆ ತಗ ಹತ್ತಿಬಿಟ್ಟತೆ. ಬೆಳಗ್ತೀನಿ ತಗೊಳ್ಳಿ ನಿನಗೆ. ಅಶ್ವಿನಿ ಅವ ಡಬ್ಬಿ ಪಬ್ಬಿ ತೊಂಬರವ ಸ್ಟೀಲಿನ ಜರ್ಮನಿ ಓದವಲ್ಲ ಅವಲ್ಲ ಮ್ಯಾಗ ತಂದಿಡು ಬೆಳಗ್ತಾ ಸ್ವಚ್ಛಗ ಬೆಳಗ ಯಾಕ ಪಡ ಹಾಸಕ್ಕೆ ಸ್ವಚ್ಛಗ ಬೆಳಗಿಡ ಅತ್ತೀರ ನಾ ಬೆಳಗ್ಗೆ ತಂದ್ಬಿಡ್ರಿ ಯಾಕೆ ಸ್ವಚ್ಛಗ ಬೆಳಗಂಗಿಲ್ಲ. ಹ್ಞೂ ಅನ್ಬೇ ನಾವಲ್ಲಿ ತಗೋ ಬೆಳಗ್ಗೆ ನೀನ ಹಿಂದಾಗಡೆ ಬೆಳಗ ಏನೇ ಸ್ವಚ್ಛಗ ಬೆಳಗಂಗಿಲ್ಲ. ನಾಳೆ ಗಂಡನ ಮನೆಗೆ ನೀನ ಹೋಗ್ತಿದೆ ಬೆಳಗಾಕ. ಹಿಂದಿಂದ ಹೋಗ್ಬಿಡೆ ಆಕೆಗೆ ಸ್ವಚ್ಛಗ ಬೆಳಗಾಕ ಬರಂಗಿಲ್ರಿ ನಾನ ಬೆಳಗ್ತಂತ ತೋರಿ ಬಂದ್ ಅಂತಂದು ಹೇಳಂತೆ ಗಂಡನ ಮನ್ಯಾಗ. ಇದೊಂದು ಮುದುಕಿ ಏನು ಗಂಟು ಬಿದ್ದೈತಿ ಇವ ನನಗೆ ತಗ ಬೆಳಗ್ಗೆ ಸ್ವಚ್ಛ ಬೆಳಗ್ಗೆ ಬಿಸಿಲ ಹೊಳೆ ಇದೆ ಹಿಂಗೆ ಬರೋದ್ರಾಗ ಬೆಳಗಿಡ ಈಗ ನೆರಳೈತಿ. ಬೆಳಗ್ಗೆ ಹಿಂದಾಗಡೆ 10 ರೂಪಾಯಿ ಕೊಡ್ತಂತ ಅಂಗಡಿಗೆ ಹೋಗಂತೆ. ಬೆಳಗವ ಮೋಶಾಣೆ ಅಲ್ಲ ಕೊಡಲಿಲ್ಲ ಅಂದ್ರೆ ಹೇಳ್ತಾನೆ ನಿನಗೆ. ಕೊಡ್ತಾನೆ 10 ರೂಪಾಯಿ ಕೊಡ್ತಾನೆ ಹೋಗಿ ಏನಾರು ತೊಗೊಂಬಂದೆ ತಿನ್ನುವಂತಿ. ಎಲ್ಲಿ ಕಾಣವಲ್ಲ ಇವ ದೇವ ಇವನವಲ್ಲೇ ಕರೆ ತಡಕಿಂದ ಬಂದು ನಿಂತ ಬಿಡ್ತಲ್ಲ ಇವ. ಏನ ಡಾಕಿ ಹೋತನ ಕೊಳಚಿ ವಾಸನೆ ಹೋತ. ಇವ ಬಿಡ ನೀನೋಬೇಕೆ 3-4 ದಿನ ಇರ್ತೈತಿ ನಿನಗೆ. ನಾನೇ ಹೇಳ್ಬಿಟ್ಟೆ ಮತ್ತು ಕೇಳಿ ಹರ್ಕೊಂಡು ಹೋಗಕ್ಕೆ ಬಂದಿಲ್ಲ ನಿನಗೆ. ಮತ್ತು ಯಾರ ದೇವ್ರಿಗೆ ಕದ್ದು ಹೂ ಹರ್ಕೊಂಡು ಹೋಗ್ತಾರನ? ಯಾವ ಕದ್ದಿಲ್ಲ ನಮ್ಮವನ ತಾಯಿ ಕದ್ದಿಲ್ಲ. ನಿನ್ನ 2-3 ಸರಿ ಕರೆದೆ ನಾನು ಜಯಕ ಅಂತಂದೆ ನಿನಗೆ ಕೇಳಲಿಲ್ಲ. ಮತ್ತೆ ಏನು ಮಾಡಿದ್ವ ಈಕಿ ಬರಲಿಲ್ಲ ಹರ್ಕೊಂಡು ಹೋಗಿ ಹಿಂದಾಗಡೆ ಪೂಜೆ ಮಾಡಿ ಬಂದು ಹೇಳಿದ್ರು ಅತ್ತಡಿ ಅಂತಂದು ಹರ್ಕೊಂಡು ಹೊಂಟಿದ್ದೆ. ಮತ್ತು ಕವಲೆ ಬಿದ್ದು ಮನೆ ಎದ್ದು ಹೋದೆ. ನೀವನವಲ್ಲೇ ಜಗ್ಗನಕ್ಕಿದ್ವೆ ಇವ ಪ್ರೇಮಿ ನಾನು ನಕ್ಕ ಹೊಟ್ಟಿ ಹುಣ್ಣಾಗ್ಬಿಟ್ಟಿತ್ವ ಇವ ನಗ್ತಿರ್ಬಿಡ ಇವ ನಗ್ತಿರ್ ನೀವಂತ. ನಾನೇನು ಕಲ್ಲಿ ಮಾಡಿರ್ನ ಹೂ ಪಾವ ಕಟ್ಟಿಗೆ ಕದ್ಯಾಕ ಇವ ಕೇಳಿ ಸೋಣಕ್ಕನೆ ಇವ ಏನಾದ್ರು ನಾನು ಅದನ್ನ ಅಂದೆ ನಾನು ಇದು ಡಾಕಿ ಹಿಂಗೆ ಮಾಡೋದಲ್ಲ ಇದು ಅಂತಂದು ಅವನವ ಏನೋ ಉಲ್ಚವಲಾಗಿ ಮತ್ತು ರಾಮನ ಬಿದ್ದು ಹೋದೆ. ಆತನ ಅಡಿಗೆ ಪಡಿಗೆ ಹಾರ ಎಲ್ಲ ಆಗೈತವ ಇವ ಹಾಸಿಗೆ ಒಂದು ಒಗಿಬೇಕ. ನಿನ್ನೆ ಮನೆ ಕಿತ್ತು ಸಾರಿಸಿದ್ವಿ. ಮೈ ಕೈ ಎಲ್ಲ ನೋವಾಗ್ಬಿಟ್ಟವ ಬಿಡ ಇವ ಧೂಳ ಪಾಳ ಹೊಡೆದ್ರಾಗ. ನಿನ್ನೆ ಆಗ ಇವ ಹಾಗಲೆಲ್ಲನೂ ಪುರ್ಸತ್ತಿಲ್ಲ ಹಂಗ ಅದನ್ನು ತಿಕ್ಕ ಇದನ್ನು ತೊಳೆಯ ಧೂಳ ಹೊಡಿಯ ಈ ಧೂಳ ಹೊಡಿಯ ಓಸು ಹಾಸಿಗೆ ಒಂದು ಗಂಟು ಕಟ್ಟಿಟ್ಟು ಇಟ್ಟಾನಿ. ನೀರು ಬಂದಿಂದ ಕಾಲ ಹಾಕೊಂಡು ಕಚ ಪಚ ತುಳಿದು ಹಿಂಡಿ ಒಣಕ್ಲಿಲ್ಲ. ನೋಡ್ತೀನ ಬಿಸಿಲು ರಣ ಅಂತದ್ವಾ. ಹೌದಾ ಮನೆ ಬೆಳೆದು ಬಿಟ್ರಿನ ಇವ ಬೆಳೆದ್ವಿ ಚಿಂತೆ ಬಿಡ್ತೆ ಹಾಸಿಗೆ ಒಂದು ನೀರ ಹಾಕಿ ಬಿಡ್ತೇನತ್ತ. ನೀವೇನು ಬರ ತುಣಿ ಮಾಡಂಗಿಲ್ಲಲ್ಲೇ ಡಾಕಿ? ಬರ ತುಣಿ ಮಾಡಂಗಿಲ್ಲ ಆದ್ರೆ ದೊಡ್ಡ ಹುಣಿವೇನ ಆಕಿನ ಜಯಕ ಬೆಳಿತೇವ ಇವ ಬರ ತುಣಿ ನಾವು. ಹೌದಾ ಚಲೋ ಆತ್ ಬಿಡ ಇವ. ನಮ್ದು ಹಂಗಾಯ್ತವ ಇವನ್ನ ಯಾವಾಗ ಬಳಿಬೇಕು ಅಂತ ಅನ್ಕೊಳತ್ತಾನೆ. ನೋಡ್ತಾನೆ ನಾಡ್ದನ ಬಿಚ್ಚಿ ಬೆಳೆದು ಬಿಡ್ತಾನತ್ತ. ಜಾಗ ಧೂಳಾಗೈತಿ ಬಿಡ ಇವ ಡಾಕಿ ನೋಡಬಾರ್ದು ಅಷ್ಟು ಧೂಳಾಗ್ಬಿಟ್ಟತಿ. ಹಂಚಲ ಓಟು ರೋಡ್ನಂದು ಧೂಳ ಪಾಳ ಮನ್ಯಾಗ ಇರ್ತೈತಿ ಇವ. ಅದಕ್ಕೆ ಹಂಚು ತೆಗೆದು ತಗಡರ ಹಾಕ್ಸಿದ್ರತ ಅಂತಂದು ಮಾಡೇವಿ. ಚಲೋ ತಗಡು ಹಾಕ್ಸಿದ್ರ. ಇದು ಮನೆ ಬಂದಿತ್ತು ನಿಮ್ಗೆ? ಬಂದಿತ್ತು ಬಿಡ ಇವ ನಾವು ಹಾಕಿಸ್ಕೊಳ್ಳಿಲ್ಲ. 1 ಲಕ್ಷದಾಗ ಏನು ಮನೆ ಹಾಕತ್ತಲ್ಲ ಅದಕ್ಕೆ ಬ್ಯಾಡ ಅಂತಂದು ಬಿಟ್ಟೇವೆ. ನೋಡೋಣ ಮತ್ತೇನಾರ ಬಂದ್ರೆ ಹಾಕಿಸ್ಬಿಡ್ತೇವೆ ತಾಗೆಲ್ಲ ತೆಗೆದು.
ಚಲೋ ಮಸ್ತ್ ಕುಂದಿರ್ತತ್ ನೋಡ್. ಈ ಕಡೆ ರೋಡಿನ ಕಡೆ ಬಾಗ್ಲ ಮಾಡಿದ್ರೆ ಭಾರಿ ಚಂದ ಆಕತ್ ನೋಡ. ಸರಚಕ್ಕ ಮನಿ ಅದೇ ಮನಿ ಹೊಸ ಮನಿ ಹಾಕ್ಸಿದ್ರೆ ಹಿಂಗ ಈ ಕಡೆನ ಬಾಗ್ಲ ಮಾಡಿಬಿಡ್ತೆ. ಭಾರಿ ಮಸ್ತ್ ಕುಂದಿರ್ತತ್ ನೋಡ್. ಮಸ್ತ್ ಕುಂದಿರ್ತತೆ. ರೊಕ್ಕ ರೊಕ್ಕ ಜನ 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 ರೊಕ್ಕ ಬೇಕಲ್ಲ. ನಿಮಗೆ ಕಡಿಮೆ ತಗೋರ ಮಗ ದುಡಿಯಾಕತ್ತಾನ ಬೆಂಗಳೂರಾಗ. ನಿಮ್ದೇನ ಖರ್ಚಿಲ್ಲ ಕಣ್ಣು ಇಲ್ಲ, ಸುಮ್ಮನೆ ಹೇಳ್ತೀರ ಹಂಗ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತಂದೆ. ಎಲ್ಲ ಇಟ್ಟಿರ್ತವ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಎಲ್ಲೈತೆ ಬಿಡ. ಮನೆ ಕಟ್ಟಾಕ ಬೇಕು. ಈಗ ಯಾಕೆ ಇತ್ತಾಗ ಬಂದಿಲ್ಲ? ಈಗ ಏನಾರು ಬೇಕಾಗಿತ್ತನ? ಹ್ಞೂ ನೆನಪಾದಿದೆ ನೋಡು. ಒಂದೀಟ ಸುಂಪಡಿ ಕೂಡ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ನೆ. ಸುಂಪಡಿನೇ ಇದ್ದಿದ್ದಿಲ್ಲ ಡಬ್ಬ್ಯಾಗ ನೋಡಿದೆ. ಅದಕ್ಕೆ ತಂದ್ರೆ ತರ್ತೈತೋ ತಂದಿಂದ ಕೊಡ್ತಾನೆ. ಒಂದು 2 ಚಮಚ ಕೊಡ. ಬಿನೆ ಎಣಿಕೆ ಅದಕ್ಕೆ ಅಂದ್ಕೊಂಡೆ ಎದಕ್ಕೆ ಬಂದಿರ್ತಾಳೆ ಏನಾರು ಕೇಳಾಕ. ಅದಕ್ಕೆ ಇಷ್ಟ ಪಾಲಿಸಿ ನಾಟಕ ಮಾಡ್ತಿರ್ತಾಳೆ ಅಂತಂದು. ಸುಂಪಡಿನ ಐತೆ ಏನು ಮಾಡೈತೆ ಬಿಡ ಇವ ಡಬ್ಬ್ಯಾಗ. ಮೊನ್ನೆ ಒಂದು 10 ರೂಪಾಯಿ ತಂದಿದ್ದೆ ಚೀಟು. ಅದ್ರಾಗ ಏಟ್ ಇರ್ತತೇವ ಒಂದು 2-3 ಸರಿ ಸಾರು ಪಲ್ಯ ಒಗ್ಗರಣೆ ಮಾಡಿದ್ರೆ ಮುಗಿತೆ. ಒಟ್ಟು ಸ್ವಚ್ಛ ಕಸ ಹೊಡಿತೈತಿ. ನಾವು ಸಂತ್ಯಾಗ ತಂದ್ರೆ ತರ್ಬೇಕು ಒಂದು 1/4 kg ಅಷ್ಟೇ. ಹೌದು ಬಿಡ, ಒಂದು 1/4 kg ಮ್ಯಾಗ ತಂದ್ರೆ ಅಂತ ಇಡಕತಿ. ಇವ ಅಂಗಡಿಯೂ ಚೀಟ್ 10 ರೂಪಾಯಿ 5 ರೂಪಾಯಿದು ಚೀಟ್ ತಂದ್ರೆ ಇವಾಗ ಇಡಬೇಕದು. ಮತ್ತೆ ನಾವು ಚೀಟ್ ಪಾಠ ತರಂಗಿಲ್ಲ ಬಿಡ. ಇವ ಸಂತ್ಯಾಗ 1/4 kg ತಂದಿರ್ತಾರೆ ಇವ್ರ. ಅದ ಇಡಕತ್ವ ನಮ್ಗೆ. ಅದ ಆಗೈತಿ. ಏನು ಮಾಡೈತ್ನ ಬಿಡ ಇವ. ನೋಡ್ತಾನೆ ತಡಿ ಡಬ್ಬ್ಯಾಗ ಇದ್ರ ಕೊಡ್ತಾನಂತಪ್ಪ. ಓಕೆ ಕಡಿಬಿಟ್ಟು ಏನು ಸುಂಟು ಹೋದ್ರೆ ಒಳ್ಳೆ ಕೊಡೋದ ಗೊತ್ತಿಲ್ಲ. ಅದಕ್ಕೆ ಈಗೇನು ನೋಡುವ ಮತ್ತೆ ಇಲ್ಲ ಅನ್ಲಾರ್ದ ಕೊಡ್ಬೇಕು. 1-2 ಚಮಚ ಕೊಡ ತಂದಿಂದ ಕೊಡ್ತಾನಂತ. ಇಂಥವು 2 ಚಮಚ ಅಂತಂದು ಎಷ್ಟು ಚಮಚ ಸುಣ್ಣು ಹೇಳೇನ ಹೊಳಿ ಕೊಟ್ಟೆ ಇಲ್ಲ. ಪತ್ತೇನೂ ಇಲ್ಲ. ಬಾ ಬಾ ನೋಡ್ತಾನೆ ಬಾ. ಕೊಡ್ತಾಳೆ ಏನು ಮಾಡ್ತಾಳೆ ಏನೋ ಇದ್ರೂ ಇಲ್ಲ ಅಂತಾಳೆ ಈಕಿನ. ಮಮ್ಮಿ ಮಮ್ಮಿ ಓಪ ಬಾ ಇಲ್ಲಿ ಜಲ್ದಿ. ಯಾಕೆ ಚಂದು ಯಾಕೆ ಯಾಕಂತ ಕೇಳ್ತಿಲ್ವಿ? ಅವ್ರನ್ನ ಯಾಕೆ ಕಳ್ಸಿದಿ? ತಗ ಕೇಳ್ಬೇಕೆ ಏನು ಹಿಂಗೆ ಹಿಂದಿಂದನೂ ಬರ್ತಾಳೆ ಮಾಮ 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 ಅಂತಂದು. ಅಲ್ಲೇ ಕೊನೆಗೆ ಮುಕ್ಕೊಂಡು ನೀವು ಅಲ್ಲಿಗೆ ತೊಗೊಂಬಂದಾಳ ಅವಲಕ್ಕಿನ. ನಾವು ಅಲ್ಲಿ ಅಂದರೂ ಕೇಳವಲ್ಲ. ಯಪ್ಪ ನಾನು ಎಲ್ಲಿ ಕರೆಸಿಲ್ಲ ಅವರೇ ಬಂದಾರ. ನಾನು ಕರೆಸಿಲ್ಲ, ನಿಮ್ಮ ಅಪ್ಪನ ಬಂದಿಲ್ಲ. ನನಗಂತ ತಲೆ ಕೆಟ್ಟು ಹೋಗೈತೆ ನೋಡತ್ತಾಗ. ಯಪ್ಪ ಮತ್ತೆ ಮನೆಗೆ ಬಂದವ್ರಿಗೇನು ಹೋಗ್ರಿ ಬರಬೇಡ್ರಿ ಅನ್ಬೇಕು. ನಾನು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಿ. ಇಲ್ಲಾಂದ್ರೆ ಹೋಗಿ ನಿನ್ನ ಗೆಳೆಯರು ಕೊಟ್ಟ ಹೊರಗೆ. ತಗೋ, ನಾನು ಜಳಕ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀನಿ. ನಾನಂತ ಇರಲ್ಲಮ್ಮ, ನೀನು ಹೋಗತ್ತಾಗ. ಅವ್ರು ಹೋಗತ್ತಾನ ನಾನು ಮನೆಗೆ ಬರೋಂಗಿಲ್ಲ. ಅಪ್ಪಾಜಿಗೆ ಹೇಳ್ಬಿಡತ್ತಾರ. ಅಯ್ಯ ಹಂಗಂದ್ರೆ ಹೆಂಗಿಲ್ಲ ಚಂದು. ಆಕೆ ನಿಮ್ಮತ್ತಿ ಮತ್ತೆ ನೋಡ ನಾವು ಬಂದೀವಿ ಅದಕ್ಕೆ ಹೋಗಿ ಅಂದ ನಿನ್ನ ಮಗ ಅಂತ ಅನ್ಬೇಕು ನೋಡು. ಈಗ ಅನ್ನಕತ್ತಾಳ ನಿನ್ನ ಮಗ ಬಂದು ಬಳಗಾನ ಎಲ್ಲ ನೆನಪಾರಿಬಿಟ್ಟಾನ ನೋಡು. ಸೋದರತ್ತಿ ಮಗಳ ನೆನಪಾರ್ಯಾನಂದ್ರೆ ಲೆಕ್ಕ ಹಾಕ್ರಿ ಎಷ್ಟು ಶ್ರೀಮಂತಿಗಿರಿ ಬಂದಿರ್ಬೇಕು ಇವ್ರಿಗೆ ಅಂತಂದು ಅನ್ನಕತ್ತಿದ್ಲ. ಅದಕ್ಕೆ ಇಲ್ಲಿ ಬಿಡ್ರಿ ಆಂಟಿಯರ ಸಣ್ಣವರಿದ್ದಾಗ ನೋಡಿದ್ನಲ್ಲ, ಅದಕ್ಕೆ ನೆನಪಿರಕ್ಕಿಲ್ಲ ಅವಂಗ ಅಂತಂದೆ ನಾನು. ಹೋಗಬೇತ್ತಾಗ ಆಕೆ ಯಾರಕ್ಕೆ ಏನಕ್ಕೆ ಹೆಸರೇ ಏನು ಬೇಕು ಹೆಸರೇ? ಆಕೆ ನೋಡಿದ್ರೆ ನನಗೆ ಸಿಟ್ಟು ಬರ್ತೈತೆ ತಗ. ಯಪ್ಪ ನೋಡ್ವಿ ಮತ್ತೆ ಇಲ್ಲಿಗೆ ಬಂದ್ಲು. ಆಯ್ಕಿನ ಬಾ ಇಲ್ಲಿ. ನಿಮ್ಮ ಅಮ್ಮಗೆ ಒಂದು ಈಟ ಚಾ ಬೇಕಂತ ಬಾ ಮಾಡ್ಕೊಡ್ಬಾ. ಚಾ ಬೇಕಾ ಮಾಮ? ಮಾಡ್ಕೊಂಬರ್ತೀನಿ ತಡಿ, ಇಲ್ಲೇ ಕುತ್ಕೋ. ಅತ್ತೆ ಇದು ಸಕ್ರೆ ಚಾಪುಡಿ ಎಲ್ಲೈತಿ ಹೇಳ್ಕೊಡ್ಬಾ. ಅತ್ತಿ ನಾ ಮಾಡ್ಕೊಡ್ತೇನೆ ಮಾಮಾಗ ಚಾನ. ಹೋಗ್ಬಾ ನೀನು ಬರ್ತಾ ನಡಿ. ಚಂದು ಹೋಗಿ ಜಳಕ ಮಾಡಿ ಹೋಗಿ ನೀನು ಹೊರಗೆ. ಹ್ಞೂ ಆಕಿನ ನಾನು ಹೊರಗೆ ಹೋಗುತ್ತಾನ ಅಲ್ಲೇ ಇಟ್ಕೋ. ಮಮ್ಮಿ ಐ ಲವ್ ಯು. ಹುಚ್ಚು ಹುಡುಗ ಹೋಗು ಜಳಕ ಮಾಡೋಕೆ ದೌಡ್ ಹೋಗಿ. ಹ್ಞೂ ಆತ. ಯವ್ವ ಇದೊಂದು ಹುಡುಗಿ ಏನು ಗಂಟು ಬಿದ್ದತ್ ನಮ್ಮ ಇವತ್ತ. ಶಿಲ್ವ ಏನು ಮಾಡಕತ್ತೀವ? ಬಾತಿ ಜಲ್ದಿ ಬಾ. ಯವ್ವ ಇದೊಂದು ಹುಡುಗಿ ಏನು ತಲೆ ತಿಂತೈತಿವ ಇವ. ಮಾಮ 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 ಅಂತಂದು ಗಂಟು ಬಿದ್ದು ಬಿಟ್ಟೈತಿ ನಮ್ಮ ಹುಡುಗನಿಂದ. ಈಕಿ ಇವ್ರಕ್ಕ ಈ ಹುಡುಗಿನಿಲ್ಲ ಗಂಟು ಹಾಕಾಕ ಕರ್ಕೊಂಬಂದಿದ್ದಾಳ. ಮತ್ತೆ ಅದೇ ಪಿಲಿಯನ ಇರ್ಬೇಕು ಇವ್ರದೇ. ಇಲ್ಲ ಅಂದಿದ್ರೆ ಈಕಿ ಬರಕ್ಕೆ ತಮ್ಮನ ನೋಡಂಗಾಗೈತಿ ಅದಕ್ಕೆ ಬಂದನಿ ಅಂತಂದು ಪಾಲಿಸಿ ಮಾಡ್ತಾಳ. ಅದಕ್ಕೇನು ಬಂದಿಲಿಕ್ಕೆ. ಏನು ಯೋಚನೆ ಮಾಡಕತ್ತಾಳೆ ಆಕಿ ಹೋಗ್ಬೇಕೆ ನಿಂತ? ಕಮಲ ಬಂದ್ರಿನೇ ಅಪ್ಪ. ಚಂದುಗ ತಲೆ ಇಳಿಸಿ ಚಿಟ್ಟು ಅನ್ಸಕತ್ಬಿಟ್ಟೈತಿ ಹುಡುಗಿ. ಎಲ್ಲಿ ಹೋದ್ರೆ ಬಿಡುವಲ್ಲ ಅವನ್ನ ಮಾಮ 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 ಅಂತಂದೆ. ಅದು ಬೈಕು ಅಂತ ಕುಂತತಿ. ಅವ್ರನ್ನ ಎದಕ್ಕೆ ಕರ್ಸಿದ್ರಿ ಹಂಗೆ ಹಿಂಗೆ ಅಂತಂದು. ಏನು ಮಾಡಲಿರಿ ನಾನು? ಹೋಲ್ ಬಿಡೋ ಮಾರಯ್ಯ, ಮಾವೆಲ್ಲ ನಕಲಿ ಮಾಡ್ತಿದ್ದತ. ಏನು ನಕ್ಲಿ ರೀ? ಮುಂದೆ ಏನಾರ ಹಂಗೆ ಹಿಂಗೆ ಮದುವೆಗಿದ್ವಿ ಅಂದ್ರೆ ನಾನಂತೆ ಬಿಲ್ಕುಲ್
ಒಪ್ಪಂಗಿಲ್ಲ ನೋಡ್ರಿ. ನೀವೇನಾರ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋರತ್ತಾಗ ಅಕ್ಕ ತಮ್ಮ ನನಗೆ ನನ್ನ ಮಗ್ಗ ತರಬೇಡ್ರಿ ನಡುವ. ಇಲ್ಲಿ ಬಿಡೋ ಮಾರಯ್ಯ, ನೋಡೋಣಂತ ಬಿಡಿ ಇನ್ನು. ನೋಡೋದು ಪಡೋದು ಏನಿಲ್ಲ. ಆಕೆಗೆ ನಿಮ್ಮ ಅಕ್ಕಗೆ ಹೇಳ್ಬಿಡ್ರಿ ನೀವು. ಆಗಂಗಿಲ್ವಾ? ಬಿಲ್ಕುಲ್ ಆಗಂಗಿಲ್ಲ. ಚಂದ ಇನ್ನು ಓದ್ಬೇಕು, ಆಫೀಸ್ ಎಲ್ಲ ನೋಡ್ಕೊಬೇಕು. ಅವ ಎಲ್ಲೇ ಹೂ ಅಂತಾನ ಅಲ್ಲೇ ಮದುವೆ ಮಾಡೋಣ ನಾವು ಅಂತಂದು ಹೇಳ್ಬಿಡ್ರಿ ನೀವು. ನೀವು ಹಂಗೆ ಮುಂದೆ ನೋಡೋಣ ಅಂದ್ರೆ ನಿಮ್ಮ ಅಕ್ಕ ಏನಾರ ತೆಪ್ಪಿಗೆ ಹಾಕಿ ಇಲ್ಲ ಗಂಟು ಹಾಕಿ ಹೋಗಕ್ಯದ ಹುಡುಗಿ ನೋಡಿದ್ರೆ ಒಂದೀಟು ಚಂದಿಲ್ಲ. ಹಾಂ ನೋಡೋಣ ಬಿಡಿ ಇನ್ನೇ. ಮೀಸಾಕ್ ಮಾತಾಡ ಆಕಿ ನಮ್ಮ ಅಕ್ಕ ಮತ್ತೇನಾರ ಕೇಳಿಸಿ ಇಸ್ಕೊಂಡ್ಲ ಅಂದ್ರೆ ಮುಗೀತೆ. ಹಂಗೆ ಹಿಂಗೆ ಎಂತಿ ಮಾತು ಕೇಳಿ ನನಗೆ ಇಷ್ಟ ಅಂತೀನಿ ನೀನು. ನಾವಲ್ಲಿ ಜಗ್ಗು ಮಾತಾಡ್ತಾಳೆ ಇನ್ನು.